ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಟೈಟಲ್ ನೋಡಿ ಗೊತ್ತಾಗಿದೆ. ಎಸ್, ಅನದರ್ ರೇಟ್ ರೆಸಿಪಿ ಪಾಲಕ್ ರೈಸ್. ಸಖತ್ ಈಸಿ, ತುಂಬ ಏನೂ ಕೆಲಸ ಇರಲ್ಲ, ತುಂಬ ಚಾಪ್ ಮಾಡ್ಕೋಬೇಕು ಅಂತ ಏನೂ ಇರಲ್ಲ. ಸಖತ್ ಈಸಿಯಾಗಿರೋ ರೆಸಿಪಿ. ಸೊ ಶೇರ್ ಮಾಡೋಣ ಅನಿಸ್ತು, ಶೇರ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ. ಸೊ ಪಾಲಕ್ ರೈಸ್ ಮಾಡೋಕ್ಕೆ ಬೇಕಾಗಿರೋದು ಮೇನ್ ಪಾಲಕ್ ಸೊಪ್ಪು, ಒಂದು 2 ಸೀಡ್ ತೊಗೊಂಡಿದ್ದೀನಿ, ಈರುಳ್ಳಿ, ಮೆಣಸಿನ್ಕಾಯಿ ನಿಮ್ಗೆ ಹೆಂಗೆ ಖಾರ ಬೇಕೋ ಹಾಗೆ, ಗೋಡಂಬಿ ಆಪ್ಷನಲ್, ಮಸಾಲಾಗೆ ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಸಾಸಿವೆ ಮತ್ತು ಒಗ್ಗರಣೆಗೆ ಎಣ್ಣೆ. ಆಮೇಲೆ ಇಲ್ಲಿ ನಾನು ಅಕ್ಕಿನ ನೆನೆಸಿಟ್ಟಿದ್ದೀನಿ, ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸಿಡಬೇಕು. ನೀವಿಲ್ಲಿ ಬಾಸುಮತಿ ರೈಸ್ ಆದರೂ ಯೂಸ್ ಮಾಡ್ಬೋದು ಅಥವಾ ರೆಗ್ಯುಲರ್ ರೈಸ್ ಆದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ರೆಗ್ಯುಲರ್ ರೈಸ್ನೇ ಯೂಸ್ ಮಾಡಿರೋದು. ಸೊ ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ನಾವೇನು ತೊಗೊಂಡಿದ್ದೀವಲ್ಲ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸಿ ಆಗಬೇಕು, ಫುಲ್ ಪೇಸ್ಟಾಗಿ ಆಗಬೇಕು. ಸ್ವಲ್ಪ ಮಾತ್ರ ನೀರು ಯೂಸ್ ಮಾಡಿದ್ದೀನಿ. ಸೊ ಇಷ್ಟು ಮಿಕ್ಸಿ ಆದಮೇಲೆ ನಾವು ಯಾವ ಕುಕ್ಕರಲ್ಲಿ ಮಾಡ್ತೀವಲ್ಲ ಆ ಕುಕ್ಕರಲ್ಲಿ ಎಣ್ಣೆ, ನಾನು ಸ್ವಲ್ಪ ಬೆಣ್ಣೆನೂ ಯೂಸ್ ಮಾಡಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಅಷ್ಟೇ ಬೆಣ್ಣೆ ಯೂಸ್ ಮಾಡಿದ್ದೀನಿ. ಬೆಣ್ಣೆನೂ ಅಷ್ಟೇ ಆಪ್ಷನಲ್ಲು, ನೀವು ಬೆಣ್ಣೆನಾದರೂ ಹಾಕೋಬೋದು, ಇಲ್ಲಾಂದರೆ ಎಣ್ಣೆ ಸ್ವಲ್ಪ ತುಪ್ಪನಾದರೂ ಹಾಕೋಬೋದು, ನಿಮ್ಮ ಇಷ್ಟ. ಸೊ ಬೆಣ್ಣೆ ಹಾಕ್ತಾಯಿದ್ದೀನಿ 1 ಸ್ಪೂನು. ಸೊ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಕಾದ್ಮೇಲೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಸಿಡಿಬೇಕು ಸಾಸಿವೆ. ಅದಾದಮೇಲೆ 1 ಸ್ಪೂನು ಜೀರಿಗೆ ಹಾಕ್ತಿದ್ದೀನಿ. ಇಲ್ಲಿ ಜೀರಿಗೆನೂ ಫ್ರೈ ಆದಮೇಲೆ ಪಲಾವ್ ಎಲೆ, ಆಮೇಲೆ ನಾನು ಏನೇನು ಮಸಾಲ ಹೇಳಿದ್ನಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಅದ್ರ ಜೊತೆಗೆ ಗೋಡಂಬಿ ಇಲ್ಲಿ ಆಪ್ಷನಲ್ಲು, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ. ಸೊ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸೊ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದೆರಡನ್ನೂ ಹಾಕಿಬಿಟ್ಟು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ನಾನೇನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಸಹ ಒಳ್ಳೆ ಫ್ಲೇವರ್ ಕೊಡುತ್ತೆ, ಇದನ್ನು ಹಾಕಬೇಕು. ನಾನು ಇಲ್ಲಿ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ಇದೂ ಅಷ್ಟೇ ಆಪ್ಷನಲ್ಲು, ಇವಾಗ ಸೀಸನ್ ಅಲ್ವಾ ಹಸಿ ಬಟಾಣಿದು, ಸೊ ಇತ್ತು ಮನೆಯಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಾಲಕ್ಕಿನ ಪೇಸ್ಟು, ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡ್ಮೇಲೂ ಅಷ್ಟೇ ಚೆನ್ನಾಗಿ ಅದು ಹಸಿ ವಾಸನೆ ಹೋಗಬೇಕು ಪಾಲಕ್ ಸೊಪ್ಪಿಂದು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ನಾವೇನು ನೆನೆಸಿಟ್ಟಿರ್ತೀವಲ್ಲ ಆ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಹಾಗೆ ತುಂಬ ಸ್ಪೂನಿಂದ ನೀವು ಇದು ಗೂರಾಡಿದ್ರೆ ಅಕ್ಕಿ ಎಲ್ಲ ಬ್ರೇಕ್ ಆಗುತ್ತೆ. ನಿಧಾನವಾಗಿ ನಾವು ಸ್ಟಿರ್ ಮಾಡಬೇಕು. ಈ ಅಕ್ಕಿ ಹಾಕ್ಕೊತಿರುವಾಗೇ ನಾನು ಪಕ್ಕ ಗ್ಯಾಸ್ ಮೇಲೆ ನೀರು 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿದ್ದೀನಿ. ಆ ನೀರನ್ನ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಸೊ ಬಿಸಿಯಾಗಿರೋ ನೀರನ್ನ ಹಾಕಿದರೆ ಸ್ವಲ್ಪ ಜಲ್ದಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇನ್ನೊಂದು ಗ್ಯಾಸ್ ಮೇಲೆ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿನ ಸ್ವಲ್ಪ ಗುರಾಡಾದ್ಮೇಲೆ ನನಗೆ ಎಷ್ಟು ನೀರು ಬೇಕು, 1 ಕಪ್ ಅಕ್ಕಿಗೆ 2 ಕಪ್ ನೀರು ಅಷ್ಟು ನೀರನ್ನ ಹಾಕ್ತೀನಿ. ಮಿಕ್ಸಿಯಲ್ಲಿರೋದನ್ನೆಲ್ಲ ನೀರಿಗೆ ಹಾಕಿಬಿಟ್ಟು ಅದನ್ನು ಹಾಕಿ ನಾವು ಸ್ಟರ್ ಮಾಡಿ ಉಪ್ಪು ಸ್ವಲ್ಪ ಸಕ್ಕರೆ ಹಾಕೋಣ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ. ಈ ಒಂದು ಟೈಮಲ್ಲಿ ನಿಮಗೆ ಮಸಾಲ ತುಂಬ ತಿಂತೀರಾ, ತುಂಬ ಇಷ್ಟ ಅಂದರೆ ನೀವು ಬೇಕಾದರೆ 1 ಸ್ಪೂನ್ ಗರಂ ಮಸಾಲ ಹಾಕ್ಕೋಬೋದು. ನಾನು ಇಲ್ಲಿ ಗರಂ ಮಸಾಲ ಹಾಕ್ತಾಯಿಲ್ಲ. ನೀವು ಮಸಾಲ ಇಷ್ಟಪಡ್ತೀರಾ ಅಂತಂದರೆ 1 ಸ್ಪೂನ್ ಗರಂ ಮಸಾಲ ಪುಡಿ ಹಾಕ್ಕೋಬೋದು. ಅದು ಅಷ್ಟೇ ಒಳ್ಳೆ ಸ್ಪೈಸಿಯಾಗಿ ಚೆನ್ನಾಗಾಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕ್ತೀನಿ. ಇಲ್ಲಿ ಸಣ್ಣದಾಗಿ ಇಟ್ಟು 1 ವಿಷಲ್ ಕೂಗಿಸಿ ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 2 ವಿಷಲ್ ಕೂಗಿಸ್ತೀನಿ. ಸೊ ಅಷ್ಟಾದಮೇಲೆ ಪಾಲಕ್ ರೈಸ್ ರೆಡಿ ಆಗುತ್ತೆ. ನಾವಿಲ್ಲೇನೂ ಹುಳಿ ಯೂಸ್ ಮಾಡಿಲ್ಲ. ಸೊ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ, ಲೆಮನ್ ಜ್ಯೂಸ್ ಹಾಕಿದೆ. ಸೊ 3 ವಿಷಲ್ ಆಯಿತು. ಪಾಲಕ್ ರೈಸ್ ರೆಡಿಯಾಗಿದೆ. ಬಿಸಿ ಬಿಸಿ ಪಾಲಕ್ ರೈಸ್ ರೆಡಿಯಾಗಿದೆ. ಸೊ ತುಂಬ ಟೇಸ್ಟಿಯಾಗಿತ್ತು, ಯಮ್ಮಿಯಾಗಿತ್ತು. ಇದು ತುಂಬ ಈಸಿ. ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಟ್ರೈ ಮಾಡ್ತೀರಲ್ವಾ? ನೋಡಿದ್ರಲ್ಲ ರೆಸಿಪಿನ. ಹೇಗನ್ನಿಸ್ತು ರೆಸಿಪಿ? ಖಂಡಿತ ಟ್ರೈ ಮಾಡಿ. ಸಖತ್ ಯಮ್ಮಿಯಾಗಿ ಟೇಸ್ಟಿಯಾಗಿರುತ್ತೆ. ತಿಂಡಿಗೆ, ಊಟಕ್ಕೆ ಯಾವಾಗಾದರೂ ಮಾಡ್ಕೋಬೋದು. ತುಂಬ ಈಸಿಯಾಗಿರೋ ರೆಸಿಪಿ, ತುಂಬ ಜಲ್ದಿ ಆಗುತ್ತೆ. ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾರಿಗೆ ಈ ವಿಡಿಯೋ ಲೈಕ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ. Thanks for watching. Take care. Bye bye.